ಸ್ವಾಮಿ ನಾವಿರೋದು ಹೀಗೆ. ಹಾಯ್ ಫ್ರೆಂಡ್ಸ್, ಎಲ್ಲ ಹೇಗಿದ್ದೀರಾ? ನಾನಂತೂ ಸೂಪರಾಗಿದ್ದೀನಿ. ಇವತ್ತು ನೋಡಿ ಶುಕ್ರವಾರ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಈ ವ್ಲಾಗಲ್ಲಿ ಏನೇನಿದೆ ಅಂತ ಎಲ್ಲ ನೋಡ್ಕೊಂಬಂದು ಇವತ್ತು ಶುಕ್ರವಾರ ಪೂಜೆ ನೋಡಿ ಈ ರೀತಿ ಮಾಡಿದ್ದೀನಿ. ಏನು ದೇವ್ರ ಸಾಮಾನೇನು ತೊಳೆದಿಲ್ಲ, ಹಾಗೆ ಎಲ್ಲ ಹೂವು ಎಲ್ಲ ತೆಗೆದ್ಬಿಟ್ಟು ಹೂವು ಇಟ್ಟು ಪೂಜೆ ಮಾಡಿರೋದು. ಇದು ನೋಡಿ ನೈಟಿಗೆ ಅಡುಗೆ. ಇದು ಸಾಂಬಾರು ಇತ್ತು, ನಮ್ಮಮ್ಮ ಅಲಸಂದೆ ಸಾಂಬಾರು ಮಾಡಿತ್ತು, ಅದ್ರ ಜೊತೆಗೆ ಎಗ್ ಬುರ್ಜಿ ನಮ್ಮಮ್ಮ ಮಾಡ್ತಿದ್ದಾರೆ. ನಾನು ಈ ಕಡೆ ಮುದ್ದೆ ಮಾಡ್ತಿದ್ದೀನಿ. ನೋಡಿ ಇದೇ ಸಾಂಬಾರು ಮಾಡಿರೋದು ನೋಡಿ ಫ್ರೆಂಡ್ಸ್. ಈಗ ನಾನು ಏನು ಮಾಡ್ತಿದ್ದೀನಿ ಅಂದರೆ ಗೂಡಾಡ್ತಿದ್ದೀನಿ ನಮ್ಮಮ್ಮ ಮಾಡಿದ್ದಕ್ಕೆ. ಅದಕ್ಕೆ ಸ್ವಲ್ಪ ಟೇಸ್ಟ್ ಕಮ್ಮಿ ಆಗಿತ್ತು ಅಂತ ಸ್ವಲ್ಪ ಚಿಕನ್ ಮಸಾಲ ಗರಂ ಮಸಾಲ ಹಾಕಿ ಮಿಕ್ಸ್ ಮಾಡ್ತಿದ್ದೀನಿ. ಆವಾಗ ಚೆನ್ನಾಗಿತ್ತು, ಸ್ವಲ್ಪ ಉಪ್ಪು ಕಮ್ಮಿ ಆಗಿತ್ತು ಅಷ್ಟೇ. ನೋಡಿ ಈಗ ಊಟಕ್ಕೆ ಕೊಡ್ತಿದ್ದೀನಿ ನಮ್ಮ ಅಣ್ಣಂಗೆ ನಮ್ಮಂಗೆಲ್ಲ. ನಮ್ಮಮ್ಮ ಹಾಕ್ತೈತೆ ನೋಡಿ ಸಾಂಬಾರು ಒಂದು ಬಟ್ಲೆಲ್ಲ ಮೊಟ್ಟೆ ಹಾಕಿ ಕೊಟ್ಟರೆ ತಿನ್ಕೊತಾರೆ. ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ಇದು ಕಸ ಹೊಡಿತಿದ್ದೀನಿ ಫ್ರೆಂಡ್ಸ್, ಎಲ್ಲ ನೆಲ ಒರೆಸ್ಬೇಕು ಅಂತ. ಆಮೇಲೆ ಕಸ ಹೊಡೆದಾದ್ಮೇಲೆ ವಾಷಿಂಗ್ ಮಿಷಿನಿಗೆ ಬಟ್ಟೆ ಹಾಕೋದಿತ್ತು ಅಂತೇಳಿ ನಮ್ಮಮ್ಮ ಎಲ್ಲ ತುಂಬಿಟ್ಟಿರುತ್ತೆ ಬಟ್ಟೆನ. ನಾನು ಹೋಗಿ ಲಿಕ್ವಿಡ್ ಹಾಕಿ ಆನ್ ಮಾಡೋದಷ್ಟೇ. ಇದು ನೋಡಿ ಫ್ರೆಂಡ್ಸ್, ಮಳೆ ಎಷ್ಟು ಜೋರಾಗಿ ಬಂದ್ಬಿಡ್ತು. ಇಮಿಡಿಯೇಟ್ಲಿ ಫುಲ್ ಬಿಸಿಲಿತ್ತು. ಬಿಸಿಲು ಎಷ್ಟೊಂದು ಬಿಸಿಲು ಅಂದ್ಕೊಳೋ ಅಷ್ಟೊತ್ತಿಗೆ ಹಿಂಗೆ ಫುಲ್ಲು ಜೋರಾಗಿ ಮಳೆ ಬಂದುಬಿಡ್ತು. ಜೋರಾಗಿ ಮಳೆ ಬಂದು ನೆಕ್ಸ್ಟ್ ಒಂದು ಅರ್ಧ ಗಂಟೆಗೆ ಫುಲ್ ಬಿಸಿಲು. ಈ ವಾತಾವರಣ ಹೆಂಗೆ ಅಂತ ಅರ್ಥ ಮಾಡ್ಕೊಳ್ಳೋದಕ್ಕೆ ಕಷ್ಟ ಫ್ರೆಂಡ್ಸ್. ನಂತರನೇ ಈ ವಾತಾವರಣ ತಿಕ್ಲು ರಾತ್ರಿ ನೆನೆಸಿಟ್ಟಿದ್ದೆ. ಅದಕ್ಕೆ ಸ್ವಲ್ಪ ದಾಸವಾಳ ಎಲೆ, ದಾಸವಾಳ ಹೂವು ಹಾಕಿ ಸ್ವಲ್ಪ ನೀರು ಹಾಕ್ಬಿಟ್ಟು ರುಬ್ಕೊಬೇಕು. ನಾನಂತೂ ಏರ್ ಪ್ಯಾಕ್ ಹಾಕಿ ಜಮಾನೇ ಆಯಿತು ಬಿಡಿ ಫ್ರೆಂಡ್ಸ್. ಅದಕ್ಕೆ ನನ್ನ ಕೂದಲು ಇಷ್ಟು ದಪ್ಪ ಇದ್ದಾವೆ, ಫುಲ್ ತೆಳ್ಳಗಾಗಿದ್ದಾವೆ ನನ್ನ ಕೂದಲು. ಮುಂಚೆ ಎಲ್ಲ ಏರ್ ಪ್ಯಾಕ್ ಚೆನ್ನಾಗಾಗ್ತಿದೆ, ಆಗೊಂಚೂರು ನೋಡೋಂಗಿದ್ದು ಫ್ರೆಂಡ್ಸ್. ಈಗಂತೂ ಎಲ್ಲಿ ಬಾಲಾಗ್ಬಿಟ್ಟಿದೆ ನೋಡ್ರಿ. ಈ ಥರ ನೈಸಾಗಿ ರುಬ್ಕೊಂಡೆ. ಈಗ ರುಬ್ಕೊಂಡು ಆದ್ಮೇಲೆ ಪಾತ್ರೆ ಇದ್ವು, ಒಂದು ಸ್ವಲ್ಪ ಪಾತ್ರೆ ತೊಳ್ಕೊಳ್ಳೋಣ ಅಂತೇಳಿ ಪಾತ್ರೆ ತೊಳ್ಕೊತಿದ್ವಿ. ಈ ಪಾತ್ರೆ ಬರೀ ಬೆಳಗ್ಗೆ ತಿಂಡಿವು ಅಷ್ಟೇ ನೋಡ್ರಿ ಫ್ರೆಂಡ್ಸ್, ಇಷ್ಟೊಂದಿದ್ದಾವೆ. ಹಿಂಗೆ ಸುಮ್ಮನೆ ಹಿಂಗೆ ಪ್ಲೇಟಿಗೆ ಹಿಂಗೆ ಹಾಕಿದೆ, ಅದಂಗೆ ತಪ್ಪಂತ ಬಿದ್ದೋಗ್ಬಿಡ್ತು ಪಾತ್ರೆ ತೊಗೊಳ್ಳೋದು ಸ್ಪಾಂಜು. ಈಗ ನೋಡಿ ಮತ್ತೆ ನಮ್ಮ ದುರ್ಗದಲ್ಲಿ ಕೇಳ್ತೀರಾ, ಒಂದು ಟೈಮಲ್ಲಿ ಮಳೆ ಬರ್ತಿರುತ್ತೆ, ಒಂದು ಟೈಮಲ್ಲಿ ಬಿಸಿಲು ಕಾಯ್ತಿರುತ್ತೆ. ಬಿಸಿಲಂತೂ ಹೆವಿ ಇರುತ್ತೆ. ಅದು ಹೆಂಗಪ್ಪ ಆಚೆ ಹೋಗೋದು ಅನ್ಸ್ಬಿಡುತ್ತೆ, ಅಷ್ಟು ಬಿಸಿಲಿರುತ್ತೆ. ಸಡನ್ನಾಗಿ ಮಳೆ ಬಂದುಬಿಡುತ್ತೆ. ಒಂಥರ ಪ್ರಕೃತಿ ವಿಚಿತ್ರಪ್ಪ, ಅರ್ಥ ಮಾಡ್ಕೊಳ್ಳೋದೇ ಕಷ್ಟ ಯಾವ ಟೈಮಲ್ಲಿ ಹೆಂಗಿರುತ್ತೆ ಅಂತ. ನಿಮ್ಮೂರಲ್ಲೆಲ್ಲ ಚೆನ್ನಾಗಿ ಮಳೆ ಬರ್ತಿದ್ಯಾ ಫ್ರೆಂಡ್ಸ್? ಇಲ್ಲಂತೂ ಆವಾಗಲೇ ತೋರಿಸಿದ್ನಲ್ಲ ವಿಡಿಯೋ, ಹಂಗೆ ಬರುತ್ತೆ ನಿಲ್ಲುತ್ತೆ, ಏನು ಮಾಡೋಕ್ಕಾಗಲ್ಲ. ನೋಡಿ ಪಾತ್ರೆ ಎಲ್ಲ ತೊಳ್ಕೊತಾ ಇದ್ದೀನಿ. ಇವಾಗ ಪಾತ್ರೆ ತೊಳ್ಕೊಂಡು ಸ್ವಲ್ಪ ನಾನು ಕೆಳಗೋಗಿ ಮಣ್ಣು ತಗೊಂಬರ್ಬೇಕು ಫ್ರೆಂಡ್ಸ್. ಕರ್ಬೇವು ಗಿಡ ತೊಗೊಂಬಂದಿದ್ದೆ, ಅದು ಯಾಕೋ ಮಣ್ಣೆಲ್ಲ ಗಟ್ಟಿಯಾಗಿಬಿಟ್ಟು ಗಿಡನೇ ಸಿಗೋತಿಲ್ಲ ಯಾಕೋ. ಅದಕ್ಕೆ ಮಣ್ಣನ್ನ ರೀಪಾಟ್ ಮಾಡೋಣ ಅಂತೇಳ್ಬಿಟ್ಟು ಕೆಳಗೋಗಿ ಮಣ್ಣು ತಗೊಂಬರ್ಬೇಕು. ಈ ಪಾತ್ರೆ ತೊಳೆದಿಟ್ಟು ನಾನೊಬ್ಬಳೇ ಹೋಗಲ್ಲ, ನನ್ನ ಜೊತೆ ನೀವು ಬನ್ನಿ ಮಣ್ಣು ತಗೊಂಬರೋಕ್ಕೆ, ತೋರಿಸ್ತೀನಿ. ಮತ್ತು ಫ್ರೆಂಡ್ಸ್, ಈ ವಿಡಿಯೋ ಏನಾದರೂ ಇಷ್ಟ ಆಯಿತು ಅಂದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ. ನಿಮ್ಮ ಅನಿಸಿಕೆ ಏನೇ ಇದ್ರೂ ಕಮೆಂಟಲ್ಲಿ ಹೇಳಿ, ನಾನು ತಿದ್ಕೊತೀನಿ. ಯಾಕಂದರೆ ಈಗ ಹೊಸ್ದಾಗಿ ವಿಡಿಯೋ ಮಾಡ್ತಿದ್ದೀನಲ್ವ, ನಿಮ್ಮದೇನೇ ಸಜೆಷನ್ ಇದ್ದರೂ ಕೊಟ್ಟರು ತಿದ್ಕೊತೀವಿ. ಯಾಕೆ ಅಂದರೆ ಪ್ರಾರಂಭದಲ್ಲಿ ಎಲ್ಲ ತಪ್ಪು ಮಾಡೋದು ಸಹಜ. ಅದನ್ನು ನೀವು ತಿದ್ದಿದ್ರೆ ನಾವು ಅದನ್ನು ಅರ್ಥ ಮಾಡಿಕೊಂಡು ಹಿಂಗಲ್ಲ ಇದು ಕರೆಕ್ಟು ಅಂತ ಹೇಳ್ಬಿಟ್ಟು ನಾವು ನೆಕ್ಸ್ಟ್ ಟೈಮು ಸರಿಯಾಗಿ 3 ದಿನ 4 ದಿನ ಆಯಿತು ಫ್ರೆಂಡ್ಸ್ ನಾನು ವೀಡಿಯೋನ ಹಾಕಿಲ್ಲ. ಯಾಕಂದರೆ ಯಾಕು ಅಂತ ನನಗೂ ಗೊತ್ತಿಲ್ಲ ಫ್ರೆಂಡ್ಸ್. ಮಾಡ್ತಾ ಇದ್ದೀನಿ ನೋಡಿ. ಪಾತ್ರೆ ಎಲ್ಲ ಆಯ್ತು. ಈಗ ಪಾತ್ರೆ ತೆಗೆದು ಸೈಡಿಗಿಟ್ಟು ಅಡುಗೆ ಮನೆ ಫುಲ್ ಬೆಳಗ್ಗೆನೇ ಕ್ಲೀನ್ ಮಾಡಿದ್ದೆ. ಪಾತ್ರೆ ಒಂದು ತೊಳೆದಿತ್ತು ಫ್ರೆಂಡ್ಸ್ ಅಷ್ಟೇ. ಈಗೆಲ್ಲ ನೋಡಿ ಅದನ್ನೆಲ್ಲ ಒರೆಸ್ಕೊತಿದ್ದೀನಿ. ಅದು ಎಷ್ಟು ಸಿಂಕ್ ಪಕ್ಕ ಇರೋದಕ್ಕೋಸ್ಕರ ಅದು ನೀರು ಎಷ್ಟು ಒರೆಸಿದ್ರೂ ಅಲ್ಲಿ ಇದ್ದೇ ಇರುತ್ತೆ. ನಾವು ಎಷ್ಟೇ ಕ್ಲೀನ್ ಇಟ್ಕೊತೀವಿ ಅಂದರೂ ಅಡುಗೆ ಮನೆ ಗಲೀಜಾಗೆ ಆಗುತ್ತೆ. ಅದು ಏನು ಮಾಡೋಕ್ಕೂ ಸಾಧ್ಯ ಇಲ್ಲ. ಏನೋ ನಮಗೆ ತೃಪ್ತಿ ಆಗಬೇಕು ಅಂತೇಳಿ ಒಂದು ಸಲ ಕ್ಲೀನ್ ಮಾಡಿಬಿಟ್ಟು ಕಣ್ಣು ತುಂಬ ನೋಡ್ಕೊಂಬಿಟ್ಟು ಆಮೇಲೆ ಅದೇ ಅಡುಗೆ ಮಾಡ್ತೀವಲ್ವ, ಅದು ಮತ್ತೆ ಗಲೀಜಾಗೇ ಆಗುತ್ತೆ ಫ್ರೆಂಡ್ಸ್. ಏನು ಮಾಡೋಕ್ಕಾಗಲ್ಲ. ಅಡುಗೆ ಮನೆ ಹಣೆ ಬರನೇ ಅಷ್ಟು ಅಲ್ವಾ. ಅಡುಗೆ ಮನೆ ಕ್ಲೀನಾಗಿರಬೇಕು ಅಂದರೆ ನಾವು ಯಾವುದಾದ್ರೂ ಊರಿಗೆ ಹೋಗ್ಬೇಕಷ್ಟೇ, ಎಲ್ಲ ಕ್ಲೀನ್ ಮಾಡಿ ಇಟ್ಬಿಟ್ಟು. ಈಗ ಹೋಗಿ ಮಣ್ಣು ತೊಗೊಂಬರಂಬಾರ್ದು ಫ್ರೆಂಡ್ಸ್. ನೋಡಿ ಅಲ್ಲೇ ನಮ್ಮ ಮನೆ ಮುಂಗಡೆ ಒಂದು ಗುಂಡಿ ತೊಡಿದ್ರು, ಅಲ್ಲಿ ಚೆನ್ನಾಗಿತ್ತು ಮಣ್ಣು. ಈ ಮಣ್ಣೊಳಗೆ ಕರ್ಬೇವು ಹಾಕಿದ್ರೆ ಚೆನ್ನಾಗಿ ಬರುತ್ತೆ ಅಂತೇಳಿ ಒಂದು ಬಕೆಟು, ಸಣ್ಣ ಬಕೆಟ್ ಒಳಗೆ ತೊಗೊಂಬರ್ತಾಯಿದ್ದೀನಿ ಮಣ್ಣು. ಈ ಮಣ್ಣೊಳಗೆ ಹಾಕೋಣ ಅಂಥೇಳಿ. ಆ ಕರ್ಬೇವು ಗಿಡ ಚೆನ್ನಾಗಿ ಬರೋಕ್ಕೋಸ್ಕರ ಮಜ್ಜಿಗೆ ಎಲ್ಲ ಹಾಕ್ತಾರಂತೆ ಫ್ರೆಂಡ್ಸ್. ನಾನು ಇನ್ನೂ ಅದನ್ನೇನು ಮಜ್ಜಿಗೆ ಇನ್ನೂ ಏನೂ ಹಾಕಿಲ್ಲ, ಹಾಕಬೇಕು. ಇನ್ನೂ ಚಿಕ್ಕದು ಅದು ಗಿಡ. ಆ ಗಿಡಕ್ಕೆ ಹಾಕಿದ ಮಣ್ಣು ಚೆನ್ನಾಗಿಲ್ಲ ಅಂತೇಳ್ಬಿಟ್ಟು ನಾನು ರಿಪೋರ್ಟ್ ಮಾಡ್ತಿರೋದು ಅಷ್ಟೇ.
ಬರೀ ಮಣ್ಣು ತೋಡಕ್ಕಷ್ಟೇ ತಗೊಂಡೋಗಿದ್ದೀನಿ ನಾನು, ತುಂಬಕ್ಕೇನು ತಗೊಂಡೋಗಿಲ್ಲ. ಅದಕ್ಕೆ ಇದು ಕೈಯಲ್ಲಿ ಮುಟ್ಟಿದ್ರೆ ಕೈಯೆಲ್ಲ ಮಣ್ಣಾಗುತ್ತೆ ಮತ್ತು ಫೋನ್ ಹಿಡ್ಕೊಬೇಕಲ್ಲ ಅಂತೇಳಿ ನಾನು ಏನು ಮಾಡಿದೆ ಅಂದರೆ ಅದರಲ್ಲೇ ತುಂಬ್ತಿದ್ದೀನಿ. ಅದು ತುಂಬ್ತಾರೆ ನೋಡು, ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ಮ ದೇಶ ಅಂದ್ರೆ ಇಂಥ ದೇಶದ ಬಗ್ಗೆ ಕೆಡ್ದ ಮಾತಾಡ್ತೀನಿ. ಅಲ್ಲಿಗೆ ತೊಗೊಂಬಂದ್ಬಿಟ್ಟೆ ನೋಡ್ರಿ. ಇಷ್ಟ ಆಯಿತು, ಇನ್ನೇನು ಅಂತ ತಗೊಂಡು ಮನೆ ಕಡೆಗೆ ಬಂದೆ. ನಾನು ನಮ್ಮಮ್ಮ ಇಬ್ಬರು ಹೋಗಿದ್ವಿ. ಒಂದು ಕೈಯಲ್ಲಿ ಫೋನು, ಒಂದು ಕೈಯಲ್ಲಿ ಬಕೆಟು, ಇಷ್ಟು ಇಟ್ಕೊಂಡು ನೋಡಿ ಫ್ರೆಂಡ್ಸ್ ಬಂದೆ. ಇವಾಗ ನೋಡಿ ಮಣ್ಣು ತೊಗೊಂಡು ಮೆಟ್ಲು ಹತ್ತುತ್ತಾ ಇದ್ದೀನಿ ಫ್ರೆಂಡ್ಸ್. ಇವು ಒಂದು 20 ಮೆಟ್ಲಿದ್ದಾವೆ. 20 ಮೆಟ್ಲು ಹತ್ತೋಕ್ಕೆ ಸಾಕಾಗ್ಬಿಡುತ್ತೆ. ಕೆಲವೊಬ್ಬರು ಮನೆ 3 ಆಫ್ಟರ್ ಮೇಲಿರುತ್ತೆ ಬಿಲ್ಡಿಂಗ್ ಅವ್ರ ಮನೆ. ಅವ್ರು ಅದು ಹೆಂಗೆ ಹತ್ತುತ್ತಾರಪ್ಪ, ನನಗಂತೂ ಸಾಕಾಯಿತು. ಸೋನು ಇಲ್ಲೇ ಬಿಟ್ಟೋಗಿದ್ವಿ, ಒಳಗಡೆ ಬಿಟ್ಟೋಗಿದ್ವಿ. ನೋಡಿ ಮಳೆ ಬಂದು ಎಷ್ಟು ನೀರು ನಿಂತಿದ್ದಾವೆ. ಈಗೆಲ್ಲ ಅದನ್ನ ವೈಪರ್ ತೊಗೊಂಡು ವೈಪ್ ಮಾಡಬೇಕು, ಇಲ್ಲಾಂದರೆ ಕಾಲು ಜಾರುತ್ತೆ ಫ್ರೆಂಡ್ಸ್. ಫಸ್ಟ್ ಆಫ್ ಆಲ್ ನಾನೇ ಜಾರು ಬೀಳೋದು, ಯಾರೂ ಜಾರು ಬೀಳೋಲ್ಲ. ಯಾಕಂದರೆ ನನ್ನ ಕಾಲು ಸ್ವಲ್ಪ ಜಾರದು ಜಾಸ್ತಿ. ಹಾಗಾಗಿ ಫಸ್ಟ್ ಈ ಮಣ್ಣು ಇಟ್ಬಿಟ್ಟು ನಾನು ಹೋಗಿ ವೈಪರ್ ತೊಗೊಂಬಂದು ನೀರು ನೋಡಿ ತೊಗೊಂಬಂದು ಈಗ ಕ್ಲೀನ್ ಮಾಡ್ತಾ ಇದ್ದೀನಿ. ಬೇಗ ಒಣಗಿಬಿಡುತ್ತೆ ವೈಪರ್ ಅಲ್ವಾ, ನೀರು ಅದನ್ನ ಎಳೆದ ತಕ್ಷಣ ಫುಲ್ಲು ಡ್ರೈ ಆಗಿಬಿಡುತ್ತೆ ಫ್ರೆಂಡ್ಸ್. ಚೆನ್ನಾಗಿದೆ ಇದು ಒಂಥರ ವೈಪರ್. ಇದು ವೈಟ್ ಟೈಲ್ಸ್ ಆಗಿರೋದ್ರಿಂದ ಸ್ವಲ್ಪ ಕೆಸರಾದ್ರೂ ಸಮೇತ ಅಷ್ಟೇ ಗಲೀಜು ಕಾಣಿಸುತ್ತೆ. ನೀಟಾಗಿ ಮೇಂಟೈನ್ ಮಾಡಬೇಕು. ಅದೇ ಕೆಲಸ ನಾನು ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಈಗ ನಾನು ಅಂದ್ಕೊಂಡಿದ್ದೆ ನನ್ನ ವೀಡಿಯೋ ನಾನು ನೋಡಿದಾಗೆ ನನಗೆ ಅಷ್ಟು ಇಷ್ಟ ಆಗ್ತಿರಲಿಲ್ಲ. ನನ್ನ ಫ್ರೆಂಡ್ಸ್ ಎಲ್ಲ ಹೇಳ್ತಾರೆ ಫ್ರೆಂಡ್ಸ್ ಚೆನ್ನಾಗಿ ಮಾಡ್ತಿದ್ದೀಯ ಅಂತೇಳಿ. ಅವರು ಕೂಡ ಹಿಂಗೆ ಮಾಡು ಹಂಗೆ ಮಾಡು ಅಂತ ಹೇಳ್ಕೊಡ್ತಾರೆ. ಇದು ನೋಡಿ ದೊಡ್ಡ ಜನ ಫ್ರೆಂಡ್ಸ್. ಇದು ಆ ಹುಳ ಅದು ಎಲ್ಲಿಂದ ಬಂತ ಗೊತ್ತಿಲ್ಲ, ಬಂದು ಸುಮ್ಮನೆ ಒದಾಡ್ತಿತ್ತು. ನಾನೇನು ಮಾಡಿದೆ, ವೈಪರಲ್ಲಿ ಹಂಗೆ ದುಕ್ಬಿಟ್ಟೆ, ಅದು ಎಲ್ಲೋಯ್ತೋ ಗೊತ್ತಿಲ್ಲ. ಮನಸ್ಸಿನಿಂದ ನೀನು ಇದು ತೊಳೆಯೋಕ್ಕೆ ತುಂಬ ಟೈಮ್ ಆಗುತ್ತೆ ಮತ್ತು ತುಂಬ ನೀರು ಬೇಕು ಫ್ರೆಂಡ್ಸ್. ಇದು ಮೆಂತ್ಯ ಹಾಕಿರ್ತೀವಲ್ಲ, ಫುಲ್ಲು ಗಟ್ಟಿಯಾಗಿಬಿಟ್ರೆ ಮುಗ್ದೇ ಹೋಯ್ತು. ಅದನ್ನು ತೊಳೆಯೋಕೆ ಒಂದು ಅರ್ಧ ಸಿಂಟ್ಯಾಕ್ಸ್ ನೀರು ಬೇಕಾಗುತ್ತೆ, ಅಷ್ಟು ಇರುತ್ತೆ. ಆದರೂ ಏನು ಮಾಡೋಕ್ಕಾಗುತ್ತೆ, ಕೂದಲು ಚೆನ್ನಾಗಿರಬೇಕು ಅಂದರೆ ನಾವು ಇದನ್ನೆಲ್ಲ ಮಾಡಲೇಬೇಕು. ನೋಡಿ ನೀಟಾಗಿ ಹಚ್ಸ್ಕೊತಾ ಇದ್ದೀನಿ ಫ್ರೆಂಡ್ಸ್. ನಾನು ಅವಾಗಲೇ ಒಂದು 2-3 ವರ್ಷ ಆಯಿತು ಫ್ರೆಂಡ್ಸ್, ನಾನು ಏರ್ ಪ್ಯಾಕೇ ಹಾಕಿಲ್ಲ, ಬರೀ ಆಮ್ಲ ಜ್ಯೂಸ್ ಒಂದು ಕುಡ್ಕೊಂಡು ಬಿದ್ದಿದ್ದೀನಿ ನಾನು. ಅದಕ್ಕೆ ನೋಡಿ ನನ್ನ ಕೂದಲು ಯಾವ ಪರಿಸ್ಥಿತಿ. ನಮ್ಮ ಅಲ್ಲಿ ಒಬ್ಬ ಆಂಟಿ ಇದ್ದರು ನಮ್ಮ ಮನೆ ಹತ್ರ. ಆ ಆಂಟಿ ಮೊನ್ನೆ ಬಂದಾಗ ಏರ್ ಪ್ಯಾಕ್ ಹಾಕು, ಕೂದಲು ಚೆನ್ನಾಗಿ ಬೆಳೀತಿದ್ದಾವೆ ಇವಾಗ, ಏರ್ ಪ್ಯಾಕ್ ಆದರೂ ಹಾಕು ಅಂತ ಹೇಳ್ತು. ಅದಕ್ಕೆ ಇವಾಗ ಹಾಕ್ತಿದ್ದೀನಿ. ಮುಂಚೆ ಎಲ್ಲ ಅನ್ಕೊಂತಿದ್ದೆ ಹಾಕೋಣ ಟೈಮೇ ಕೂಡ ಬರ್ತಿರ್ಲಿಲ್ಲ. ಅದಕ್ಕೆ ಇವತ್ತು ಹೆಂಗಾದ್ರೂ ಮಾಡಿ ಹಾಕ್ಲೇಬೇಕು ಅಂತೇಳಿ ನೈಟೇ ಮೆಂತೆಕಾಳು ನೆನೆಸ್ಬಿಟ್ಟಿದ್ದೆ. ನೈಟ್ ಮೆಂತೆಕಾಳು ನೆನೆಸಿದ್ರೆ ನನಗೆ ನೆನಪಿರುತ್ತೆ ಹಾಕ್ಕೊಬೇಕು ಅಂತ. ನೋಡಿ ಫುಲ್ಲು ನೀಟಾಗಿ ಹಚ್ಕೊಂಡಿದ್ದೀನಿ. ಫ್ರೆಂಡ್ಸ್, ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊತೀನಿ. ಸಿಗ್ತೀನಿ ಇನ್ನೊಂದು ವಿಡಿಯೋದೊಂದಿಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಬಾಯ್. ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಪ್ಲೀಸ್. ಟಾಟಾ.